ಎರಡನೇ ಸುದ್ದಿಯನ್ನು ನೋಡೋಣ. ಆಪ್ತ ಮಿತ್ರನ ಆಗಮನ ಆಗಿದೆ. ಪುಟಿನ್ ಅವರು ಭಾರತಕ್ಕೆ ಬಂದಿಳಿದಿದ್ದಾರೆ. ಪ್ರಧಾನಿ ಮೋದಿಯವರು ಸ್ವಾಗತಿಸಿದ್ದಾರೆ. ಇವತ್ತು ಭಾರತದ ಆಪ್ತ ಮಿತ್ರ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭಾರತಕ್ಕೆ ಬಂದಿಳಿದಿದ್ದಾರೆ, ಆಗಮಿಸಿದ್ದಾರೆ. ಅವರನ್ನ ನವದೆಹಲಿಯ ಪಾಲಂ ಏರ್ಪೋರ್ಟ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಹಳ ಅದ್ಧೂರಿಯಾಗಿ ಸ್ವಾಗತಿಸಿದ್ದಾರೆ. ಆಪ್ತ ಮಿತ್ರ ಪುಟಿನ್ರನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸ್ವಾಗತಿಸಿದ್ದಾರೆ. ಕೈ ಹಿಡಿದು ಅವರನ್ನ ಕರ್ಕೊಂಡು ಬಂದಿರುವುದು ಪಾಲಂ ವಿಮಾನ ನಿಲ್ದಾಣದಲ್ಲಿ ರಷ್ಯಾ ಅಧ್ಯಕ್ಷರಿಗೆ ಅದ್ಧೂರಿಯಾದಂತಹ ಸ್ವಾಗತ ನೀಡಲಾಗಿದೆ ಮತ್ತು ವಿಶೇಷ ಭದ್ರತಾ ವ್ಯವಸ್ಥೆಯ ನಡುವೆ ಭಾರತಕ್ಕೆ ರಷ್ಯಾ ಅಧ್ಯಕ್ಷರು ಬಂದಿಳಿದಿದ್ದಾರೆ. ಬಹಳ ವಿಶೇಷವಾದಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಭಾರತ ರಷ್ಯಾ ನಡುವೆ ಏನೆಲ್ಲ ಒಪ್ಪಂದಗಳು ನಡೆಯುವಂಥದ್ದಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ, ಅಂದರೆ ದ್ವಿಪಕ್ಷೀಯ ಮಾತುಕತೆ ನಾಳೆ ನಡೆಯುತ್ತೆ. ಅದರಲ್ಲಿ ರಷ್ಯಾ ಭಾರತ ಮಧ್ಯೆ $100 ಬಿಲಿಯನ್ ವ್ಯಾಪಾರದ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ ಎರಡು ರಾಷ್ಟ್ರಗಳ ನಡುವೆ. ಇನ್ನು ಮತ್ತಷ್ಟು S-400 ವಾಯು ರಕ್ಷಣಾ ಕವಚಗಳನ್ನು, ಆ ಸಾಧನಗಳನ್ನು ಭಾರತ ಖರೀದಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದ ನಡೆಯುತ್ತೆ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಅದರ ಸಕ್ಸಸ್ಸನ್ನು ನಾವು ನೋಡಿದ್ವಿ. S-500 ವಾಯು ರಕ್ಷಣಾ ಕವಚ ಸಾಧನಗಳನ್ನು ಭಾರತದಲ್ಲೇ ತಯಾರಿ ಮಾಡೋದ್ರ ಬಗ್ಗೆಯೂ ಕೂಡ ಚರ್ಚೆಗಳು ನಡೆಯೋದಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ತೀರ್ಮಾನಕ್ಕೂ ಕೂಡ ಬರಬಹುದು. ಇನ್ನು ಸುಖೋಯ್ 57 ಫೈಟರ್ ಜೆಟ್ ಉತ್ಪಾದನೆ ಬಗ್ಗೆಯೂ ಕೂಡ ಸಮಾಲೋಚನೆ ನಡೆಯೋದಿದೆ. $2 ಬಿಲಿಯನ್ ಮೌಲ್ಯದ ಸಬ್ಮರೀನ್ ಪಡೆಯುವ ಬಗ್ಗೆಯೂ ಕೂಡ ಒಪ್ಪಂದವನ್ನು ಭಾರತ ಮತ್ತು ರಷ್ಯಾ ದೇಶಗಳು ಮಾಡಿಕೊಳ್ಳಲಿವೆ. ಅಮೆರಿಕಾಗೆ ಸಡ್ಡು ಹೊಡೆದು ಭಾರತದ ಮಾನವ ಸಂಪನ್ಮೂಲ ಬಳಕೆಯ ಬಗ್ಗೆಯೂ ಕೂಡ ಒಪ್ಪಂದವನ್ನು ರಷ್ಯಾ ಭಾರತ ಜೊತೆಗೆ ಮಾಡಿಕೊಳ್ಬಹುದು. ಭಾರತ ಮತ್ತು ರಷ್ಯಾ ಮಧ್ಯೆ ಉನ್ನತ ಮಟ್ಟದ ರಕ್ಷಣಾ ಸಹಕಾರ ರಿಲೋಸ್ ಬಗ್ಗೆಯೂ ಕೂಡ ನಿರ್ಣಯವನ್ನು ಕೈಗೊಳ್ಳುವಂಥದ್ದು. ಪ್ರಕೃತಿ ಹವಾಮಾನ ವೈಪರೀತ್ಯದ ವಿಪತ್ತು ನಿರ್ವಹಣೆಯ ಸಹಕಾರವನ್ನು ಕೂಡ ತೆಗೆದುಕೊಳ್ಳುವಂಥದ್ದು, ಆ ವಿಚಾರದಲ್ಲೂ ಕೂಡ ಕೆಲಸವನ್ನು ಮಾಡುವುದು. ತೈಲ, ಆಹಾರ ಪೂರೈಕೆ, ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವಂತಹ ಒಪ್ಪಂದಕ್ಕೂ ಕೂಡ ಉಭಯ ರಾಷ್ಟ್ರಗಳು ಸಹಿಯನ್ನು ಹಾಕುವಂಥದ್ದನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ರಷ್ಯಾದ ಸರ್ಕಾರಿ ಸ್ವಾಮ್ಯದ ಹೊಸ ಭಾರತ ಚಾನೆಲ್ನ ಉದ್ಘಾಟನೆಯ ಕಾರ್ಯಕ್ರಮವು ಕೂಡ ಈ ಸಂದರ್ಭದಲ್ಲಿ ನಡೆಯುವಂಥದ್ದಿದೆ. ಹಾಗೆಯೇ ಇಲ್ಲಿ 2 ದಿವಸಗಳು ಇರುವಾಗ ಏನೇನು ಕಾರ್ಯಕ್ರಮಗಳಿದ್ದಾವೆ ಪುಟಿನ್ ಅವರದ್ದು ಭಾರತದಲ್ಲಿ ಅಂತ ನೋಡಿದ್ರೆ, ITC ಹೋಟೆಲಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ರಾತ್ರಿ ವಾಸ್ತವ್ಯ ಹೂಡಲಿದ್ದಾರೆ. ನವದೆಹಲಿಯಲ್ಲಿ ITC ಹೋಟೆಲ್ನಲ್ಲಿ ಅವರು ವಾಸ್ತವ್ಯ ಹೂಡಲಿದ್ದಾರೆ. ಹಾಗೂ ಬೆಳಗ್ಗೆ ರಾಜ್ಘಾಟ್ನಲ್ಲಿ ಮಹಾತ್ಮ ಗಾಂಧೀಜಿಯವರ ಸ್ಮಾರಕಕ್ಕೆ ಪುಷ್ಪ ನಮನವನ್ನು ರಷ್ಯಾದ ಅಧ್ಯಕ್ಷರು ಸಲ್ಲಿಸಲಿದ್ದಾರೆ. ಇದಾದ ನಂತರ ಹೈದರಾಬಾದ್ ಹೌಸ್ನಲ್ಲಿ ವಾರ್ಷಿಕ ಶೃಂಗಸಭೆ, 2 ದೇಶಗಳ ನಡುವಿನ ವಾರ್ಷಿಕ ಶೃಂಗಸಭೆ ನಡೆಯೋದಿದೆ. ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷರ ನಡುವೆ ಇಲ್ಲಿ ಮಹತ್ವದ ಮಾತುಕತೆಯನ್ನು ನಡೆಸಲಾಗುತ್ತೆ, ಅದನ್ನು ನಿರೀಕ್ಷಿಸಲಾಗ್ತಾ ಇದೆ. ಭಾರತ್ ಮಂಟಪದಲ್ಲಿ ಪ್ರಮುಖ ಸಾರ್ವಜನಿಕ ಕಾರ್ಯಕ್ರಮದಲ್ಲೂ ಕೂಡ ವ್ಲಾದಿಮಿರ್ ಪುಟಿನ್ ಅವರು ಭಾಗವಹಿಸ್ತಾ ಇದ್ದಾರೆ. ಭಾರತ್ ಮಂಟಪಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಹಾಗೆಯೇ ರಾಷ್ಟ್ರಪತಿ ಭವನದಲ್ಲಿ ಪುಟಿನ್ಗೆ ಔತಣಕೂಟವನ್ನು ಆಯೋಜನೆ ಮಾಡಲಾಗಿದೆ. ಅವರ ಗೌರವಾರ್ಥವಾಗಿ, ಅವರ ಗೌರವ ಸಲ್ಲಿಕೆಯ ಭಾಗವಾಗಿ ಒಂದು ಔತಣಕೂಟವನ್ನು ರಾಷ್ಟ್ರಪತಿ ಭವನದಲ್ಲಿ ಅರೇಂಜ್ ಮಾಡಲಾಗುತ್ತೆ. ಹೀಗೆ ಭಾರತ ಮತ್ತು ರಷ್ಯಾ ಅಧ್ಯಕ್ಷರ ನಡುವಿನ, ಭಾರತಕ್ಕೆ ಈಗ ವ್ಲಾದಿಮಿರ್ ಪುಟಿನ್ ಅವರು ಬಂದಿರೋದ್ರಿಂದಾಗಿ ಬಹಳಷ್ಟು ಮಹತ್ವದ ತೀರ್ಮಾನಗಳನ್ನು ಕೈಗೊಳ್ಳುವಂತಹ ನಿರೀಕ್ಷೆ ಇದೆ. ಇದು ಜಾಗತಿಕವಾಗಿಯೂ ಕೂಡ ಬಹಳ ಕುತೂಹಲವನ್ನು ಕೆರಳಿಸಿದೆ. ಯಾಕಂದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಎಚ್ಚರಿಕೆಯ ಮಾತುಗಳು, ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡಬಾರ್ದು ಅಂತ ಹೇಳುವಂಥದ್ದು, ಈ ರೀತಿಯಾದಂತಹ ಪೊಳ್ಳು ಬೆದರಿಕೆಗಳಿಗೆ ಭಾರತ ಬಗ್ಗೋದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವೂ ಕೂಡ ಈ ಭೇಟಿಯ ನಂತರ ರವಾನೆ ಆಗುವಂತಹ ನಿರೀಕ್ಷೆ ಇದ್ದೇ ಇದೆ. ಮತ್ತು ವಿಶೇಷವಾಗಿ ಭಾರತ ಮತ್ತು ರಷ್ಯಾದ ನಡುವಿನ ವ್ಯಾಪಾರಿ ಒಪ್ಪಂದ ಮತ್ತು ರಕ್ಷಣಾ ವಲಯದಲ್ಲಿ ಭಾರತಕ್ಕೆ ಎಂದಿನಿಂದಲೂ ಕೂಡ ರಷ್ಯಾ ಆಪ್ತ ಮಿತ್ರವಾಗಿ ಇರುವಂತಹ ದೇಶ. ಹೀಗಾಗಿ ಅಲ್ಲಿಂದ ಯುದ್ಧ ಸಾಮಗ್ರಿಗಳ ಖರೀದಿಯ ವಿಚಾರದಲ್ಲೂ ಕೂಡ ಮಹತ್ವದ ತೀರ್ಮಾನಗಳಿಗೆ ಉಭಯ ರಾಷ್ಟ್ರಗಳು ಒಪ್ಪಿಗೆಯನ್ನು ಸೂಚಿಸುವಂಥದ್ದು ಮತ್ತು ಅದನ್ನು ವಿಸ್ತರಿಸುವಂತಹ ನಿರೀಕ್ಷೆಯೂ ಕೂಡ ಇರುವಂಥದ್ದು.